ಇವತ್ತು ನಾವೆಲ್ಲರೂ ಕೂಡ ಸಮಾನ ಮನಸ್ಕರು, ಯಾವುದೇ ಭಿನ್ನಾಭಿಪ್ರಾಯದಿಂದ ನಾವಿಲ್ಲಿ ಸೇರಿಲ್ಲ. ಎಲ್ಲರದು ಒಂದೇ ಧ್ವನಿ, ಸಂಘಟನೆಯ ಪರವಾದಂತಹ ಧ್ವನಿ. ಸಂಘಟನೆ ಉಳಿಬೇಕು, ಕಾರ್ಯಕರ್ತರಿಗೆ ನೋವಾಗಬಾರ್ದು. ಕಾರ್ಯಕರ್ತರೇ ನಮಗೆಲ್ಲ ಹೀರೋಸ್, ಕಾರ್ಯಕರ್ತರೇ ಹೀರೋಯಿನ್ಸ್, ನಾವಲ್ಲ. ಕಾರ್ಯಕರ್ತರಿದ್ದರೆ ನಾವು, ಕಾರ್ಯಕರ್ತರು ಇಲ್ಲದೇ ಇದ್ರೆ ನಾವು ಏನೂ ಇಲ್ಲ. ಹಾಗಾಗಿ ಇದು ಕಾರ್ಯಕರ್ತರಿಗೋಸ್ಕರ ನಾವೆಲ್ಲ ಪ್ರವಾಸ ಮಾಡ್ತಾ ಇರೋದು. ನಮ್ಮ ಕ್ಷೇತ್ರಗಳಲ್ಲಿ ಮತ್ತೆ ಇಲ್ಲಿ ಕೂತಿರೋರೆಲ್ಲರೂ ಕೂಡ ಆರ್ಸ್ ಬರಬೇಕು, ಮತ್ತೆ ವಿಧಾನಸಭೆಯಲ್ಲಿ ಎಲ್ಲರೂ ಕೂಡ ಶಾಸಕರಾಗಬೇಕು, ಮತ್ತೆ ನಮ್ಮ ಸರ್ಕಾರ ಬರಬೇಕು. ಈ ಉದ್ದೇಶದಿಂದ ನಾವು ಇಲ್ಲಿ ಸೇರಿರೋದು. ಯಾವುದೋ ಒಂದು ಚಟಕ್ಕೋಸ್ಕರ ಸೇರಿಲ್ಲ, ಯಾರ ಮೇಲೆ ಜಿದ್ ಮಾಡಕ್ ಸೇರಿಲ್ಲ. ನಾವು ಪಕ್ಷದ ಪರವಾಗಿ, ಪಕ್ಷದ ಸಂಘಟನೆಯ ಪರವಾಗಿ ರಾಜ್ಯಾಧ್ಯಕ್ಷರ ಕೈ ಬಲಪಡಿಸಬೇಕು. ರಾಜ್ಯಾಧ್ಯಕ್ಷರು ಕೇಂದ್ರದಿಂದ ನೇಮಕ ಆಗಿರುವಂತವರು, ಹಾಗಾಗಿ ಅವರ ಶಕ್ತಿಯನ್ನ ಬಲಪಡಿಸುವುದು ನಮ್ಮ ಕರ್ತವ್ಯ, ಅವರ ಕೈಯನ್ನ ಬಲಪಡಿಸುವುದು ನಮ್ಮ ಕರ್ತವ್ಯ. ಆ ಕಾರಣಕ್ಕಾಗಿ ನಾವು ಇವತ್ತಿಲ್ಲಿ ಸೇರಿದ್ವಿ. ನಮ್ಮ ಪ್ರಕಾಶ್ ಅವರು ಈಗ ತರ ತಿಂಡಿ ತಿಂದು ಬಂದಿದ್ದಾರೆ. ಎಲ್ಲ ಪ್ರಮುಖರೆಲ್ಲ ಬಂದಿದ್ದಾರೆ. ಸುರೇಶ್ ಇದ್ದಾರೆ, ಸುಭಾಷ್ ಕಲ್ಲೂರು ಇದ್ದಾರೆ, ನಮ್ಮ ಪರಿಣಾ ಇದ್ದಾರೆ, ಪಕ್ಕದಲ್ಲಿ ನಮ್ಮ ಇಂದಿರಾ ಬಸವರಾಜ್ ಇದ್ದಾರೆ, ಬಸವರಾಜ್ ಪಕ್ಕದಲ್ಲಿ ಮುನಿಸ್ವಾಮಿ ಮುನಿಸ್ವಾಮಿನವರು, ನಮ್ಮ ಹಾಲಪ್ಪನವರು, ಹೇಳಿದೆ ಮೇಡಮ್ ಅವರು, ಈ ಕಡೆ ನಮ್ಗೆ ಗೊತ್ತಿದೆ ನಮ್ಮ ಬಸವರಾಜ್ ಅವರು, ಪಕ್ಕದಲ್ಲಿ ಗುಂಡಪ್ಪ ಅವರು, ಗಂಗಾಧರ್ ನಾಯ್ಕು, ಅದ್ರ ಪಕ್ಕದಲ್ಲಿ ಸುನಿಲ್ ನಾಯ್ಕು, ಸುನಿಲ್ ಹೆಗಡೆ, ಮಲ್ಲಿಕಾರ್ಜುನ್. ಈಗ ತಾನೇ ನಮ್ಮ ಕಂಡ್ರೆ ಇವರು ಕಾಟ್ವೆ ಅವರು ಇಲ್ಲಿ ಹೋಗಿದ್ದಾರೆ ಬಟ್ಟೆ ತಗೊಂಡ್ಬರ್ತೀನಿ ಅಂತ. ಇದಲ್ದಲೇ ಇನ್ನೂ 10 ಜನ ಶಾಸಕರು, 10 ರಿಂದ 12 ಜನ ಶಾಸಕರು ನಮ್ಮ ಜೊತೆಯಲ್ಲಿ ಅಲ್ಲಿ ಬಂದು ಮುಳಬಾಗಲಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇದರ ಅರ್ಥ ಏನು ಅಂದ್ರೆ, ಎಲ್ಲರ ಮನಸ್ಸಿನಲ್ಲಿ ಯಾರೋ ಒಬ್ಬರು ನಮ್ದು ನಾಯಕತ್ವ, ನಮ್ಮ ರೇಣು ಮಾತ್ರ ಇದಕ್ಕೆ ಲೀಡಿಂಗ್, ಅದ್ರ ಮಾತ್ರ. ಸೊ ಹೀಗಾಗಿ ನಾವೆಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಪಕ್ಷವನ್ನ ಉಳಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನ ಮತ್ತಷ್ಟು ಗಟ್ಟಿ ಮಾಡಬೇಕು. ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಇವತ್ತು ಘಂಟಾಘೋಷವಾಗಿ ಹೇಳ್ತೀವಿ, ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡಕ್ಕೆ ತಯಾರಾಗಿರುವಂತಹ ಸೇನಾನಿಗಳು ಇಲ್ಲಿ ನಿಂತಿದ್ದೀವಿ. ಇಂದಿನ ಶಾಸಕರು ನಾವಿಲ್ಲಿ ನಿಂತಿದ್ದೀವಿ. ಯಡಿಯೂರಪ್ಪನವರು ಇರೋ ತನಕ ಅವರೇ ನಮಗೆ ಆರಾಧ್ಯ ದೈವ, ಅವರೇ ನಮಗೆ ಸರ್ವೋಚ್ಚ ನಾಯಕರು, ಅವರೇ ನಮ್ಮ ನಾಯಕರು. ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಅಧಿಕಾರಕ್ಕೆ ಬರಬೇಕಾದ್ರೆ ಮುಖ್ಯ ಕಾರಣೀಭೂತರು ಸನ್ಮಾನ್ಯ ಯಡಿಯೂರಪ್ಪನವರು. 4 ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಯಾರಾಗಿದ್ದಾರೆ? ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿಲ್ಲ. ಅವರ ಹೋರಾಟದಿಂದ ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ಯಡಿಯೂರಪ್ಪನವರ ಹೋರಾಟದಿಂದಲೇ ನಾವೆಲ್ಲ ಇಲ್ಲಿ ಕೂತಿರೋದು. ಯಡಿಯೂರಪ್ಪನವರು ಇಲ್ಲದೇ ಇದ್ದಿದ್ರೆ ನಾವಿಲ್ಲಿರೋ ಕೂತಿರೋರೆಲ್ಲರೂ ಕೂಡ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿರುವ ಪ್ರತಿಯೊಬ್ಬರ ಕ್ಷೇತ್ರಕ್ಕೆ 10 ಸಲ 20 ಸಲ ಯಡಿಯೂರಪ್ಪನವರು ಪ್ರವಾಸ ಮಾಡಿದ್ದಾರೆ. ಒಬ್ಬೊಬ್ಬ ಕಾರ್ಯಕರ್ತರನ್ನು ಮಾತಾಡಿಸಿದ್ದಾರೆ, ಹೋರಾಟಗಳನ್ನು ಮಾಡಿದ್ದಾರೆ. ಅಂತ ಮಹಾನ್ ನಾಯಕ ಅವರು. ನಮ್ಮ ಮನೆಯಲ್ಲಿರೋರು ನಮ್ಗೆ ಗೊತ್ತಾಗೋದಿಲ್ಲ, ಆದ್ರೆ ಇಡೀ ರಾಷ್ಟ್ರಾದ್ಯಂತ ಯಡಿಯೂರಪ್ಪನವರು ಯಾರು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋಕೆ ನಮ್ಗೆ ಯಾರಿಗೂ ಒಂದಷ್ಟು ಎಳ್ಳಷ್ಟು ಕೂಡ ನಮಗೆ ಅಧಿಕಾರ ಇಲ್ಲ, ನೈತಿಕ ಹಕ್ಕು ಇಲ್ಲ, ಆ ಶಕ್ತಿನೂ ಇಲ್ಲ, ಆ ಸಾಮರ್ಥ್ಯನೂ ನಮಗಿಲ್ಲ. ಯಡಿಯೂರಪ್ಪನವ್ರ ಬಗ್ಗೆ ನಾವು ಅವ್ರ ಜೊತೆ ಕೆಲಸ ಮಾಡಕ್ಕೆ ಮಾತ್ರ ನಾವಿದ್ದೀವಿ. ಇದನ್ನ ನಾವು ಜನಕ್ಕೆ ತಿಳಿಸಬೇಕಾಗಿದೆ, ನಮ್ಮ ಕಾರ್ಯಕರ್ತರಿಗೆ ತಿಳಿಸಬೇಕಾಗಿದೆ. ಯಾರಿಂದ ನಾವು ಅಧಿಕಾರಕ್ಕೆ ಬಂದ್ವಿ, ಹೆಂಗೆ ಅಧಿಕಾರ ಮಾಡಿದ್ವಿ, 2 ಸಲ 3 ಸಲ ಅಧಿಕಾರಕ್ಕೆ ಬರಬೇಕಾದ್ರೆ ಯಾರು ಕಾರಣೀಭೂತರಾಗಿದ್ರು ಅನ್ನೋದನ್ನ ಕಾರ್ಯಕರ್ತರಿಗೆಲ್ಲ. ಅಂತ ಮಹಾನ್ ವ್ಯಕ್ತಿ ಬಾಯಿಗೆ ಬಂದಂಗೆ ಮಾತಾಡೋದನ್ನ ನಾವು ಖಂಡಿತವಾಗಿ ಖಂಡಿಸ್ತೇವೆ. ಈಗ ಸಿದ್ದರಾಮಯ್ಯವ್ರ ಮೇಲೆ ಎಷ್ಟೋ ಆರೋಪಗಳಿದಾವೆ, ಆದ್ರೆ ಕಾಂಗ್ರೆಸ್ ಅದನ್ನೆಲ್ಲ ಮುಚ್ಚಿಟ್ಟಿದೆ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಅಂತ ಇದ್ದಾರೆ. ಇಲ್ಲಿ ಯಾರೋ ಒಂದು 3-4 ಜನ ಸೇರ್ಕೊಂಡು ಅವರು ಅತ್ಯಂತ ವಿರುದ್ಧವಾಗಿ ಮಾತಾಡುವಂತ ಧೋರಣೆಯನ್ನ ಬೆಳೆಸ್ಕೊಂಡಿದ್ದಾರೆ. ನಮ್ಮಲ್ಲೇ ಮುಖ್ಯಮಂತ್ರಿ ಅಂತಾರೆ. ಇಲ್ಲಿರೋರು ನಾವ್ಯಾರು ಮುಖ್ಯಮಂತ್ರಿ ಅಲ್ಲ, ಹೈಕಮಾಂಡೇ ನಮಗೆ ಮುಖ್ಯಮಂತ್ರಿ. ಹೈಕಮಾಂಡ್ ಸೂಚನೆ ಮೇರೆಗೆ ನಾವು ಕೆಲಸ ಮಾಡೋದು, ಇಲ್ಲಿರುವ ಅಧ್ಯಕ್ಷರ ಆದೇಶದ ಮೇರೆಗೆ ನಾವು ಕೆಲಸ ಮಾಡೋದು. ಯಡಿಯೂರಪ್ಪನವರು ಹೇಳಿದ ಪ್ರಕಾರ ನಾವು ಇವತ್ತು ಕೂಡ ಕೆಲಸ ಮಾಡ್ತೀವಿ. ಅದರಲ್ಲಿ ನಿಸ್ಸಂಕೋಚವಾಗಿ ಮಾತಾಡ್ತೀವಿ. ಯಡಿಯೂರಪ್ಪನವರ ಕಾರಣ ಏನು, ಅವರ ಕೊಡುಗೆ ಏನು, ಎಷ್ಟು ವರ್ಷಗಳ ಪಕ್ಷ ಕಟ್ಟಿದ್ದಾರೆ, ಮನ ಮಂದಿಯನ್ನು ಬಿಟ್ಟು, ಮಕ್ಕಳನ್ನ ಬಿಟ್ಟು
ಇಡೀ ರಾಜ್ಯ ಪ್ರವಾಸ ಮಾಡಿ ಎಷ್ಟು ಸಂಘಟನೆಯನ್ನು ಬೆಳೆಸಿದ್ರೆ ಅನ್ನೋ ಮಾಧ್ಯಮಕ್ಕೂ ಗೊತ್ತಿದೆ. ಇಲ್ಲಿರೋರು ನೀವು ಕೂಡ ಅನೇಕ ಜನ ಹುಟ್ಟಿರ್ಲಿಲ್ಲ. ಆವತ್ತಿಂದ ಮಾಧ್ಯಮದವರು ಕೂಡ ಆವತ್ತಿಂದ 50-60 ವರ್ಷಗಳಿಂದ ಪಕ್ಷವನ್ನು ಕಟ್ಟಿದ್ದಾರೆ. ಅಂತವ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಯಾವ ಹಕ್ಕು ಇಲ್ಲ, ಅಧಿಕಾರನೂ ಇಲ್ಲ, ನೈತಿಕತೆನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಹಾಗಾಗಿ ಯಾರು ಅವರ ವಿರುದ್ಧ ಮಾತಾಡ್ತಾರೆ ಅವರನ್ನ ನಾವು ಆ ಮಾತುಗಳನ್ನ ಖಂಡಿಸ್ತೀವಿ. ಅವರ ವಿರುದ್ಧವಾಗಿ ಮಾತಾಡೋರ್ನೆಲ್ಲಾನು ಖಂಡಿಸ್ತೀವಿ. ನಾವೆಲ್ಲರೂ ಯಡಿಯೂರಪ್ಪನವರ ಪರವಾಗೇ ಇರೋದು, ಯಾವ ಅನುಮಾನವೂ ಇಲ್ಲ. ಕಾರಣ ಏನಂದ್ರೆ ಅವ್ರು ನಮ್ಮ ಸರ್ವೋಚ್ಚ ನಾಯಕರು. ಕೇಂದ್ರದಲ್ಲಿ ನಮ್ಮ ಹೈಕಮಾಂಡ್ ನಮಗೆ ಸರ್ವೋಚ್ಚ, ರಾಜ್ಯದಲ್ಲಿ ಯಡಿಯೂರಪ್ಪನವ್ರಿಗೆ ನಮಗೆ ಸರ್ವೋಚ್ಚ. ಈ ಕಾರಣದಿಂದಾಗಿ ಇವತ್ತೆಲ್ಲ ನಾವಿಲ್ಲಿ ಸೇರಿದ್ವಿ. ನಮ್ಮ ಕ್ಷೇತ್ರಗಳಲ್ಲಿ ನಾವೆಲ್ಲ ಒಟ್ಟಾಗಿ ಪ್ರದರ್ಶನ ಮಾಡ್ತೀವಿ. ನಮ್ಮ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರನ್ನ ಎಲ್ಲ ನಾವು ಹೋಗಿ ಹುರಿದುಂಬಿಸಿ ಆಯಾ ಕ್ಷೇತ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿರೋರೆಲ್ಲರೂ ಶಾಸಕರಾಗಬೇಕು. ಇಲ್ಲಿರೋ ಎಲ್ಲರೂ ಪ್ರತಿಯೊಬ್ಬರು ಶಾಸಕರಾಗಬೇಕು, ಮತ್ತೆ ಆರಿಸಿ ಬರಬೇಕು. ಆ ರೀತಿ ಯೋಚನೆಯನ್ನ ಮಾಡ್ತೇವೆ. ನಮ್ಮ ರಾಜ್ಯಾಧ್ಯಕ್ಷರ ಜೊತೆಗೆ ಮಾತಾಡ್ತೇವೆ. ನಾವೇನು ಈಗ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ, ದಾವಣಗೆರೆಯಲ್ಲಿ ಎಲ್ಲಾ ಕಾರ್ಯಕರ್ತರನ್ನ ಕರಿತೀವಿ, 1 ಲಕ್ಷಕ್ಕಿಂತ ಹೆಚ್ಚು ಜನನ ಸೇರಿಸಿ ಈಗ ಹೇಳಿದರೆ ಅವರು ಅಲ್ಲಿ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ಅವರ ಒಂದು ಮಾರ್ಗದರ್ಶನದಲ್ಲಿ, ಸನ್ಮಾನ್ಯ ರೇಣುಕಾಚಾರ್ಯ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡ್ತೀವಿ. ಮೊನ್ನೆ ಮುಖ್ಯಂದ್ರೆ ಅವರ ನೇತೃತ್ವ ಹಿರಿಯರದಾರೆ, ಮಾಜಿ ಮಂತ್ರಿಗಳು ಬರಕಾಗಿಲ್ಲ, ಆಗ್ಬೋದು, ಏನಿಲ್ಲ, ತೊಂದರೆ ಇಲ್ಲ. ಅಲ್ಲಪ್ಪ, ಈಗ ನೀನು ಮಾಡ್ತಾ ಇದೀಯ, ನಾವು ಹೇಳೋದ್ರಲ್ಲಿ ನಮ್ಮ ಅಭಿಪ್ರಾಯ ನಾವು ತಿಳಿಸಿದ್ದೀವಿ. ನೀನು ಒಪ್ಕೋಬೇಕು, ಅದಕ್ಕೆ ನೀನು ಮಾಡು ಕೆಲಸ, ನಾವು ನಿಮ್ ಜೊತೆಗಿದ್ದೀವಿ. ಅರ್ಥ ಆಯ್ತಾ?